ಪೆನ್ಸಿಲ್ ಫಿಶಾ? ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಫ್ಯಾಮಿಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಮೆಜೆಸ್ಟಿಕ್ ಹೋಗಬೇಕಲ್ಲ, ಅದಕ್ಕೆ ಬಸ್ ಕ್ಯಾಚ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಆ್ಯಂಡ್ ಬುಕ್ ಕೂಡ ಮಾಡಿಲ್ಲ ನಾವು. ದೇವ್ರ ಮೇಲೆ ಭಾರ ಹಾಕಿ ಸೀಟ್ ಸಿಗತ್ತೆ ಅಂತ ಹೋಗ್ತಾ ಇದ್ದೀವಿ. ನೋಡುವ ಏನಾಗುತ್ತೆ ಅಂತ. ಸೊ ಬನ್ನಿ, ಹೋಗಿ ಬರೋವರೆಗೂ ಏನೇನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ನನ್ನ ಜೊತೆ ಯಾರ್ಯಾರು ಬರ್ತಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನು, ನನ್ನ ಚಿಕ್ಕಪ್ಪ, ನನ್ನ ಚಿಕ್ಕಮ್ಮಂದಿರು, ನಮ್ಮಮ್ಮ, ನನ್ನ ತಮ್ಮ, ನನ್ನ ತಂಗಿ, ಒಟ್ಟು 7 ಜನ ನಾವು ದೇವಸ್ಥಾನಕ್ಕೆ ಹೋದ್ವಿ. ಒಂದು 8:30 ಆಗಿತ್ತು ಮನೆ ಬಿಟ್ಟಿದ್ದು. ಖಾಲಿ ಬಸ್ ಏನೋ ಸಿಕ್ತು ಮೆಜೆಸ್ಟಿಕ್ಗೆ. ಅಲ್ಲಿ ಹೋದ್ಮೇಲೆ ನಾವು ಬಸ್ ಸಿಗುತ್ತೋ ಇಲ್ವೋ ಅಂದ್ಕೊಂಡ್ವಿ, ಬಟ್ ಲಕ್ಕಿಲಿ ಅಲ್ಲೂ ಖಾಲಿ ಬಸ್ ಸಿಕ್ತು. ಅದಾದಮೇಲೆ ಟೈಮ್ ಪಾಸ್ ಮಾಡಬೇಕಲ್ವ, ನನ್ನ ತಮ್ಮನ ಜೊತೆ ಕೂತ್ಕೊಂಡು ಮೂವಿ ನೋಡಿ ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ಅದು ಬೆಳಗಿನ ಜಾವ 5:05ಕ್ಕೆ ಬಂದು ರೀಚ್ ಆಗಿದ್ದೀವಿ. ಯಾರಿಗೂ ಅಷ್ಟು ನಿದ್ದೆನೇ ಇಲ್ಲ, ಮಳೆ ಬೇರೆ. ಏನು ಮಾಡೋದು ಗೊತ್ತಿಲ್ಲ ಈಗ. ರೂಮ್ಸ್ ಹುಡ್ಕೊಂಡ್ಬಂದ್ವಿ, ಎಲ್ಲೂ ರೂಮ್ಸ್ ಇಲ್ಲ. ಎಲ್ಲರೂ ಅಲ್ಲೋಗಿ ಇಲ್ಲೋಗಿ ಅಂತಾರೆ, ಎಲ್ಲೂ ರೂಮ್ಸ್ ಇಲ್ಲ. ಮಳೆನೇ ನಿಂತೋಯ್ತು, ರೂಮ್ ಸಿಗಲಿಲ್ಲ. ಸೊ ಎಲ್ಲರೂ ಯೂಸ್ ಮಾಡೋಕ್ಕೆ ಪಬ್ಲಿಕ್ ವಾಶ್ರೂಮ್ಸ್ ಥರ ಏನೋ ಕೊಡ್ತಾರೆ, ಅಲ್ಲಿ ಹೋಗ್ಬೋದು. ಇಲ್ಲಾಂದರೆ ಹೊಳೆ ಇದೆ, ಮಳೆ ನಿಲ್ತಲ್ಲ, ನಾವು ಹೊಳೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಬೆಳಗ್ಗೆ ದಿಢೀರಂತ ಹೋಗಿದ್ದಕ್ಕೆ ರೂಮ್ ಸಿಗಲಿಲ್ಲ, ಅದಕ್ಕೆ ನಾವು ಹೊಳೆನೇ ಬೆಸ್ಟ್ ಅಂತ ಹೊಳೆಗೆ ಹೋದ್ವಿ. ಹೊಳೆಗೂ ಮಳೆ ಜೋರಾಗಿದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ರು, ಬಟ್ ಹೋಗಬೇಡಿ ಅಂತ ಯಾರೂ ಅಂದಿಲ್ಲ. ಅಲ್ಲಿ ನಮಗೊಂದು ಕೊಂಬೆ ಥರನೋ ಏನೋ ಒಂದು ಅಡ್ಡ ಹಾಕಿದ್ರು, ಅದನ್ನು ಬಿಟ್ಟು ದಾಟಬೇಡಿ ಅಂತ ಅಂದಿದ್ರು. ಸೊ ನಾವು ಹೊಳೆಲೇ ಸ್ನಾನ ಮಾಡಿಕೊಂಡು ಅಲ್ಲೇ ರೆಡಿ ಆಗಿಬಿಟ್ಟು ಬಂದ್ವಿ. ನೀರನ್ನು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ, ಬಟ್ ಇನ್ನೇನು ಮಾಡೋದು, ನೀರಿಂದ ಆಚೆ ಬರಲೇಬೇಕಲ್ವಾ. ಸೊ ರೆಡಿ ಆಗಿಬಿಟ್ಟು ನಾವು ಫಸ್ಟ್ ಹೋಗಿದ್ದು ಧರ್ಮಸ್ಥಳಕ್ಕೆ. ಅಲ್ಲಿ ಆಟೋ ಅಥವಾ ಕಾರ್ ಆ ಥರ ಇರುತ್ತೆ, ಒಬ್ಬರಿಗೆ 20 ರೂಪೀಸ್ ಅಂತ. ಸೊ ಅವರೇ ಹೊಳೆ ಹತ್ರ ಕರ್ಕೊಂಡು ಹೋಗ್ತಾರೆ, ಮತ್ತು ವಾಪಸ್ ಬರುವಾಗ ಮತ್ತೆ 20 ರೂಪೀಸ್ ಒಬ್ಬರಿಗೆ, ಆ ಥರ ಲೆಕ್ಕ. ಸೊ ಧರ್ಮಸ್ಥಳಕ್ಕೆ ನಾವು ಹೋದ್ವಿ. ನಾವೇನೋ ಜನ ಪೂರ ಇರ್ತಾರೆ ಅಂತ ಹೋಗಿ ನೋಡಿದ್ರೆ ದೇವಸ್ಥಾನ ಓಪನ್ ಆಗೋದೇ 6 o'clock ಏನೋ ಅನಿಸುತ್ತೆ. ಬಿಕಾಸ್ ನಾವು ಬೆಳಗ್ಗೆ 5:45 ನೋಡಿದಾಗ ಇನ್ನೂ ಓಪನ್ ಆಗಿರಲಿಲ್ಲ. ಆ್ಯಂಡ್ ಖಾಲಿ ಅಂದರೆ ಖಾಲಿ ಇತ್ತು, ಲಕ್ಕಿಲಿ ಖಾಲಿ ಇತ್ತು. ನಾನು ಧರ್ಮಸ್ಥಳಕ್ಕೆ 2.5 ವರ್ಷದ ಹಿಂದೆ ನ್ಯೂ ಇಯರ್ಗೇನೋ ಹೋಗಿದ್ದೆ, ನ್ಯೂ ಇಯರ್ ನೆಕ್ಸ್ಟ್ ಡೇ ಏನೋ ಹೋಗಿದ್ದೆ. ಆವಾಗ ಇದೆಲ್ಲ ಇರಲಿಲ್ಲ, ಇದೆಲ್ಲ ಪೂರ ಚೇಂಜ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ. ಒಳಗಡೆ ಎಲ್ಲ ಕೂಡ ಹಾಕೋ ಥರ ಎಲ್ಲ. ಬಟ್ ಲಕ್ಕಿಲಿ ಜನ ಇಲ್ಲದೆ ಇರೋ ಕಾರಣ ನಾವು ಆರಾಮಾಗಿ ದರ್ಶನ ಮಾಡ್ಕೊಂಬಂದ್ವಿ. ವಾಟ್ ಎವರ್, ಹೆಂಗೆ ಹೋದ್ರು ಜನ ಇದ್ದರು ಇಲ್ಲ ಅಂದರು, ಆ ದೇವ್ರನ್ನ ಜಾಸ್ತಿ ಹೊತ್ತು ತೋರಿಸಲ್ಲ ಅಲ್ವಾ. 1 ಸೆಕೆಂಡಿಗೆ ನೋಡಿ ಹೋಗಿ ಅಂತಿರ್ತಾರೆ. 8:30ಗೆಲ್ಲ ದರ್ಶನ ಆಗೋಯ್ತು. ಸಿಕ್ಕಾಪಟ್ಟೆ ಖಾಲಿ ಇದ್ದರು, ಇರೋದ್ರಲ್ಲಿ ಖಾಲಿ ಇದ್ದರು. ಆಮೇಲೆ ಹೊಸ ಥರ ಎಲ್ಲ ಮಾಡಿದ್ದಾರೆ. ಇದು ಏನದು ರೂಮಲ್ಲಿ ಕೂಡ ಹಾಕೋ ಥರ ಎಲ್ಲ ತಿರುಪ್ತಿಲಿ ಮಾಡ್ತಾರಲ್ಲ, ಆ ಥರ ಮಾಡಿದ್ದಾರೆ. ಬಟ್ ನಮಗೆ ಖಾಲಿ ಇತ್ತು. ಆದರೆ ಈ ಮಳೆ ಅಂತೂ ಬಿಡ್ತಾ ಇಲ್ಲ. ಒಳಗೆ ಹೋದಾಗ ಮಳೆ ಇರಲಿಲ್ಲ, ಅಂದರೆ ಲೈನಲ್ಲಿ ನಿಂತಾಗ ಇತ್ತು, ನಾವು ನೆನೆದಿರಲಿಲ್ಲ. ಆದರೆ ಇವಾಗ ಮಳೆ ಇದೆ, ಮಳೆಯಲ್ಲಿ ನೆನ್ಕೊಂಡು ಓಡಾಡ್ತಾ ಇದ್ದೀವಿ. ಇಲ್ಲೇನೋ ಅಕ್ವೇರಿಯಂ ಇದೆ ಅಂತ ನೋಡೋಣ ಅಂತ ಬಂದ್ವಿ, ಬಟ್ ಪಾರ್ಕ್ ಕ್ಲೋಸ್ ಆಗೋಗಿದೆ. ಈ ಕಾಫಿ ಟೀ ಕುಡಿದ್ರೆ ಇದು ಒಂದು ಹಿಂಸೆ ನೋಡಿ. ನಮ್ಮ ಅಮ್ಮಂಗೆ ಕಾಫಿ ಅಡಿಕ್ಷನ್ನು. ಬೆಳಗ್ಗೆ ಊಟಕ್ಕೆ ಹೋಗೋಣ ಅಂದರೆ 10:00 ಆಗ್ತಾರೆ, ಇನ್ನು 8:00 ಅಂತ. ಕಾಫಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ, ಅದು ನಮ್ಮ ಅಮ್ಮಂಗೋಸ್ಕರ. ಕಾಫಿ ಅಂತ ಇರೋದು ಅವರೇ. ಮನೇಲಿ ಸ್ವಲ್ಪ ನೆಂದ್ವಲ್ಲ, ಜೊತೆಗೆ ಟಿಫನ್ ತಿಂದಿರಲಿಲ್ಲ ಅಂತ ನಾನು ಕಾಫಿನ ಕುಡಿದೆ. ಅದಾದಮೇಲೆ ಅಲ್ಲೇ ಧರ್ಮಸ್ಥಳದಲ್ಲಿ ಒಂದಷ್ಟೊತ್ತು ಓಡಾಡಿದ್ವಿ, ಅಂಗಡಿಗಳೆಲ್ಲ ಇತ್ತು, ಅದೆಲ್ಲ ನೋಡಿಕೊಂಡು ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಕಾಯ್ತಿದ್ದೀವಿ. 10:30 11 ಗಂಟೆ ಅಂದಿದ್ದಾರೆ. ಬಟ್ ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದ ತಿನ್ನಲೇಬೇಕು ಅಂತ ಇವಾಗ 2 ಅವರ್ ಕಾಯ್ತೀವಿ ಇಲ್ಲಿ ಕೂತ್ಕೊಂಡು. 9 ಗಂಟೆ ಇವಾಗ. ಊಟದಲ್ಲೂ ಅಷ್ಟೇ ಅಷ್ಟೊಂದು ಜನ ಇರಲಿಲ್ಲ. ಒಂದು ಸಲಕ್ಕೆ 2,000 ಜನನ ಕೂರಿಸ್ಬೋದಂತೆ. ಮೇಲ್ಗಡೆನೂ ಇತ್ತು, ಮತ್ತು ಕೆಳಗೆ ಗ್ರೌಂಡ್ ಫ್ಲೋರಲ್ಲೂ ಊಟ ಇತ್ತು. ಪಾಯಸ, ಅನ್ನ ಸಾಂಬಾರು ಕೊಟ್ಟಿದ್ರು. ತಿಂದ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ಸತತವಾಗಿ 1.5 ಅವರ್ ಕಾದ್ವು. ಅಲ್ಲೇ ಕೂತ್ಕೊಂಡು ನಿದ್ದೆ ಮಾಡಿ ಆಮೇಲೆ ಊಟ ಮಾಡಿಕೊಂಡು ನಾವೀಗ ಇಲ್ಲೇ ದೇವಸ್ಥಾನದ ಹತ್ರ ಒಂದು ಪಾರ್ಕ್ ಇದೆ, ಆ ಪಾರ್ಕ್ ಒಳಗೆ ಅಕ್ವೇರಿಯಂ ಇದೆಯಂತೆ. ಸೊ ನೋಡೋಕೆ ಹೋಗ್ತಾ ಇದ್ದೀವಿ. ಎಷ್ಟು ಸಲ ದೇವಸ್ಥಾನಕ್ಕೆ ಹೋಗಿದ್ದೀವೋ, ಬಟ್ ಇಲ್ಲಿ ಪಾರ್ಕಲ್ಲಿ ಅಕ್ವೇರಿಯಂ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ನನ್ನ ಚಿಕ್ಕಮ್ಮ ಇಲ್ಲಿ ಅಕ್ವೇರಿಯಂ ಇದೆ, ನಾವು ನೋಡಿದ್ದೀವಿ ಅಂತ ಅಂದರು. ಸೊ ನೋಡಲೇಬೇಕಲ್ವಾ. ಇಲ್ಲಿ ನೋಡಿ ನಮ್ಮ ಮತ್ಸ್ಯ ಕನ್ಯೆ ಮರ್ಮೇಡ್ ಚೆನ್ನಾಗಿ ಮಾಡಿದಾರಲ್ಲ. ಸೊ ಇದು ಎಂಟ್ರೆನ್ಸ್.
ಚೆನ್ನಾಗಿದೆ. ಪ್ಯಾರಾಶೂಟ್ ಪ್ಯಾರೆಟ್ ಚಿಕ್ಲಿ ಅಲ್ಲ, ಪ್ಯಾರೆಟ್ ಚಿಕ್ಲಿ ಚಿಕ್ಲಿಡ್. ಅರೋವನ ಓ, ಗೋಲ್ಡನ್ ಸವರಮ್ಸ್ ಅನ್ಸಲ್ಲ ಇದರಲ್ಲಿ. ಗೋಲ್ಡನ್ ಸವರಮ್ಸ್ ಟೈಗರ್ ಶಾರ್ಕ್ ಅರೋವಣ ಇವಾಗ ಕಾಣಿಸ್ತು ನೋಡು. ಅದು ತೋರ್ತದೆ ಒಂದು ನಿಮಿಷ. ಇದು ವಾಟ್ರ್ ಲೆವೆಲಿಂದ 7 ಫೀಟ್ ಜಂಪ್ ಆಗುತ್ತೆ ನೆಲದಿಂದ. ಇವಾಗ ಅಕಸ್ಮಾತ್ ಓಪನ್ ಇದ್ದರೆ 7 ಫೀಟ್ ಜಂಪ್ ಆಗುತ್ತೆ ಅದು. ಇದು ಟೈಗರ್ ಶಾರ್ಕು. ಯಾವುದು? ಇದು ವೈಟು ಬ್ಲ್ಯಾಕು. ಇದೆ ಟೈಗರ್ ಶಾರ್ಕು. ಇದೆಲ್ಲ ಬಂದ್ಬಿಟ್ಟು ಚಿಕ್ಲಿಡ್ಸ್ ಫ್ಯಾಮಿಲಿ. ಅದೇ ಪ್ಯಾರೆಟ್ ಇದು ಚಿಕ್ಲಿಡ್ ಫ್ಯಾಮಿಲಿ. ಬ್ಲೂ ಮಾಫು. ಇದು ನೋಡಿ ಏಂಜಲ್ಸ್. ಓ, ಇದಷ್ಟು ಚೆನ್ನಾಗೈತಲ್ಲ ಕಲರ್ ಕಲರು. ಏಂಜಲ್ಸ್ ವಿಡೋಟೆಟ್ರಾ. ಇದು ಓ, ಇದೇನು ಚಿಕ್ಕ ಚಿಕ್ಕ ಪಿರಾನ ಪಾಕು. ಸಿಲ್ವರ್ ಡಾಲರ್. ಇದು ಚೆನ್ನಾಗೈತಲ್ಲ ಕಲರ್ ಕಲರು. ಇದು ಆಸ್ಕರ್. ಇರ್ತಾನೆ. ಏನಿದು? ಕೊಯ್ ಕಾರ್ಪ್. ಅದು ಟೈಗರ್ ಶಾರ್ಕ್. ಇದು ಕೊಯ್ ಕಾರ್ಪ್. ಇರು ಅದನ್ನ ಕರಿ. ಇದು ತೋರ್ಸೆ. ಇದು ನೋಡಿ ಕೊಯ್ ಕಾರ್ಕ ಇದು. ಇದ್ದಿಗೆ ಅಡ್ಡ ಇರೋದು ಹಂಗೆ ಇದ್ದು ನೋಡಿ ಆ ಥರ ಅಡ್ಡ ತರೋದು. ಅದು ಬರಲಿಲ್ಲ ಟೈಗರ್ ಶಾರ್ಕ್. ಹಾಂ, ಟೈಗರ್ ಶಾರ್ಕ್ ಅದು. ಇದೇನು ಮಾಮ? ಹಾಂ, ಇದು ಕೂಡ್ತಿರೋದು ಸಕ್ಕರ್ ಕ್ಯಾಟ್. ಅದಿದು ಗಲೀಜೆಲ್ಲ ತಿನ್ನತ್ತಲ್ಲ ಆಗ್ತಾನೆ. ಯಪ್ಪ, ಇದೇನು ಮೀನು? ಹೇಗಿದೆ? ಪೆನ್ಸಿಲ್ ಫಿಶ್ ಅಂತಾರೆ. ಇದೇನು? ಗಾಜನ್ನು ಮುಟ್ಟಬಾರ್ದು. ಇದು ಏನು ಸುಮ್ಮ ಕೂತ್ಬಿಟ್ಟೈತಲ್ಲ. ಇದು ಸಕ್ಕರ್ ಕ್ಯಾಟ್. ಇದು ಜೈಂಟ್ ಗೊರಮಿ. ಜೈಂಟ್ ಗೊರಮಿ ಕ್ಲೀನ್ ಮಾಡತ್ತಲ್ಲ ಇದು. ಗಲೀಜ್ ಕ್ಲೀನ್ ಮಾಡತ್ತಲ್ಲ ಅಂತಾನೆ. ಅದು ಅವಾಗಲೇ ಮನಗಿತ್ತು. ಹೆಂಗೈತಲ್ಲ ಪೆನ್ಸಿಲ್ ಫಿಶಾ? ಏನು? ಫ್ಲವರ್ ಹಾರ್ನ್. ಹೇಗಿರುತ್ತೆ? ಇದೇನು? ಬ್ಲ್ಯಾಕ್ ಗೋಸ್ಟ್. ಓ, ಇದು ಗೋಲ್ಡನ್ ಫಿಶ್ ಥರ ಐತಲ್ಲ. ಟಿನ್ ಫೈಲ್ ಬಾರ್ಬ್. ಇಲ್ಲಿದೆ ನೋಡಿ. ಚೆನ್ನಾಗಿದೆ. ಅದು ಅಲ್ಲಿ ತೆಗೆದ್ವಲ್ಲ. ಇದು ಪಿರಾನ. ಅಂದರೆ ಇದು ಲೋಕಲ್ಲು ಒರಿಜಿನಲ್ ಬರುತ್ತೆ. ಒರಿಜಿನಲ್ ಟೀತ್ ಇರ್ತೈತೆ. 12 ಮೀನು ಏನಾದರೂ ಸೇರಿಕೊಂಡ್ರೆ ಒಬ್ಬ ಮನುಷ್ಯನ ಹಂಗೆ ತಿನ್ಕೊಂಡ್ಬಿಡುತ್ತೆ. ನಾನು ಒಂದ್ಸಲಿ ಮರಿ ತರ್ತಿದ್ರು. ಬ್ಲಡ್ಡು ಹಿಡ್ದು ಲೆಕ್ಕ ಕೌಂಟ್ ಮಾಡಿ ಹಾಕೋ ಅಷ್ಟೊತ್ತಿಗೆ ಅರ್ಧ ಚರ್ಮನೆ ಕಿತ್ಕೊಂಡು ಹೋಗ್ತಿತ್ತು. ಮರಿ ಇದು ಬಂದ್ಬಿಟ್ಟು ಇದು ಲೋಕಲ್ ಅಲ್ಲಿ ತೆಗೆದುಬಿಟ್ಟವ್ರೆ ಅನ್ಸುತ್ತೆ. ಒರಿಜಿನಲ್ ಇದು ಮಾಮೂಲಿ ಗೋಲ್ಡನ್ ಫಿಶಾ? ಕಲರ್ ಆಗಿವೆ. ಎಷ್ಟಿದೆ ಗೊತ್ತಾ ಸಂಕೇತ ಅಂಕಲ್ಲಿ? ಅದೇ ಬೇರೆ ಫುಡ್ ಹಾಕೋದು. ಇವೆಲ್ಲ ಫುಡ್ಡಾ? ಇದೇನು? ಕ್ಯಾಟ್ ಫಿಶ್. ಯೊಬ್ಬ, ಎಗರು ಬಿಟ್ಟದ್ದು. ಇಲ್ಲ ಕ್ಯಾಟ್ ಫಿಶಾ? ನೀವು ನನ್ನ ಜೊತೆಗೆ ಮೀನುಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಮೀನುಗಳ ಹೆಸರನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇದೆಲ್ಲ ನನ್ನ ಚಿಕ್ಕಪ್ಪಂಗೆ ಹೇಗೆ ಗೊತ್ತು ಅಂದರೆ ಅವರು ಅಕ್ವೇರಿಯಂ ಕೆಲಸನೇ ಮಾಡ್ತಾ ಇದ್ದಿದ್ದು. ಸೊ ಅವರಿಗೆ ಅವಾಗಿಂದ ಫಿಶ್ ಬಗ್ಗೆ ತುಂಬ ಗೊತ್ತು. ಊಟ ಮಾಡಿ ಫಸ್ಟ್. ಅದ್ಯಾಕೆ ಹಂಗೆ ಕೂತಿದ್ದೆ? ಪಾಪ ಇನ್ನೂ ಬೆಲ್ಲ ಹೊಡೆದಿಲ್ಲ ಅಂತ. ಎದಳಪ್ಪ, ಹೋಗಿ ಊಟ ಮಾಡು. ನಿಮಗೆ ಹೇಳ್ತಾ ಇರೋದು. ಎಲ್ಲಿ ರಾತ್ರಿ ಬಂದಿದ್ದ ನೀವು? ಮನೆ ಕಡೆ ಹೋಗಿ. ಸ್ವಾಮಿಗಳೇ, ಸೌತ್ ಅಡಗಸಿಗೆ ಬಸ್ ಎಷ್ಟು ಗಂಟೆಗೆ ಇದೆ? ಫ್ರಿಡ್ಜ್ ಇದೆ. ಓ, ಎಲ್ಲ ಇಲ್ಲ. ಇದು ಆಮೇನೂ ಇದೆ ನೋಡಿಲ್ಲಿ. ಇದೆಲ್ಲ ಆರ್ಡಿನರಿ. ವೇಲ್ ಟೇಲಾ? ಅದು ವೇಲ್ ಟೈಲ್. ವೇಲ್ ಅಂದರೆ ಫ್ಯಾನ್ಸಿ. ಒಳಗೋಯ್ತು. ಸೊ ಹೀಗಿತ್ತು ದೇವಸ್ಥಾನದ ಹತ್ರ ಇರೋ ಪಾರ್ಕ್. ಇಲ್ಲಿ ನಮ್ಮ ಬೇಟೆಗಾರ ಈಶ್ವರನ ಫೋಟೋನೂ ಇದೆ, ರಾಧಾಕೃಷ್ಣ ಇದ್ದಾರೆ. ಅದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಗೊಮ್ಮಟೇಶ್ವರ ನೋಡೋಕ್ಕೆ. ಅದು ಧರ್ಮಸ್ಥಳದ ಹತ್ರನೇ ಇದೆ, ಅಲ್ಲೇ ನಿಯರ್ ಬೈ ಇದೆ.
ತುಂಬ ದೂರ ಏನಿಲ್ಲ, 2 ನಿಮಿಷದ ವಾಕ್ ಅಷ್ಟೇ. ಬಟ್ 100ಕ್ಕಿಂತ ಹೆಚ್ಚು ಮೆಟ್ಲುಗಳಿದೆ, ಆರಾಮಾಗೆ ಹೋಗಿ ಬರ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಬನ್ನಿ ಈಗ ಮುಂದೆ ಹೋಗುವ. ಚಕ್ರವರ್ತಿ ಸ್ಟೈಲಲ್ಲಿ ಕಂಗೊಳಿಸಿದ ಬಾಹುಬಲಿ. ಶಿಲ್ಪಿ ಗೋಪಾಲ್ ಕೃಷ್ಣ. ಅಭಿಷೇಕ ಎಷ್ಟು ಚೆನ್ನಾಗಿ ಮಾಡೋರು, ಇಲ್ಲಿ ಕಲರ್ ಕಲರ್ ನೋಡು, ಕಲರ್ ನೋಡು, ಹೂವು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡು ಓಂ ಅಂತ, ಅಯ್ಯೋ ಸ್ವಸ್ತಿಕ್. ನಾವು ಊಟ ಎಲ್ಲ ಮುಗಿಸಿ ಅಕ್ವೇರಿಯಂ ನೋಡಿ ಗುಮ್ಟೇಶ್ವರ ಸ್ಟ್ಯಾಚು ನೋಡೋಕೆ ಬಂದಿದ್ವಿ. 100ಕ್ಕಿಂತ ಹೆಚ್ಚು ಮೆಟ್ಲುಗಳಿದೆ, ಬಟ್ ಅಷ್ಟೇನು ಆಯಾಸ ಆಗಲ್ಲ. ಸೊ ನೋಡಿಕೊಂಡು ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸೌತ್ ಅಡ್ಕೆ. ಧರ್ಮಸ್ಥಳದಿಂದ ಕುಕ್ಕೆಗೆ ಸುಮಾರು ಬಸ್ ಇದೆ, ಬಟ್ ಸೌತ್ ಅಡ್ಕೆಗೆ ಬೆಳಗ್ಗೆ 8:30 ಅಷ್ಟೇ ಅಂತ ಅಂದರು. ಆದರೆ ಅಲ್ಲಿ ಕಾರವರು ಕರಿತಾನೆ ಇರ್ತಾರೆ ಸೌತ್ ಅಡ್ಕು ಮತ್ತು ಕುಕ್ಕೆನ ತೋರಿಸ್ಕೊಂಬರ್ತೀವಿ ಅಂತ. ಸೊ ನಾವೇನು ಮಾಡಿದ್ವಿ, ಅದೇ ಥರ ಕಾರವ್ರ ಹತ್ರ ಮಾತಾಡಿಕೊಂಡು ಒಬ್ರಿಗೆ 200 ರೂಪಾಯಿ ಥರ ಸೌತ್ ಅಡ್ಕಲ್ಲಿ 20 ಮಿನಿಟ್ಸ್ ಟೈಮ್ ಕೊಟ್ಟರು ನೋಡ್ಕೊಂಬನ್ನಿ ಅಂತ. ಜನ ಏನಷ್ಟೇ ಇರಲಿಲ್ಲ, ಅದಕ್ಕೆ ಆರಾಮಾಗಿ ದರ್ಶನ ಮಾಡಿಕೊಂಡು ನಾವು ಬಂದ್ವಿ. ಸೌತ್ ಅಡ್ಕಲ್ಲಿ ದರ್ಶನ ಮಾಡಿಕೊಂಡು ಈಗ ಸುಮ್ಮನೆ ಕೂತಿದ್ದೀವಿ. ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ, ಏನೋ ಎಲ್ಲ ಹೋಗಿದ ಕಡೆ ಎಲ್ಲ ಜನ ಕಮ್ಮಿನೇ ಇದ್ದಾರೆ. ಆ್ಯಂಡ್ ಇವತ್ತು ಚತುರ್ಥಿ ಬೇರೆ, ನಾವು ಜನ ಇರ್ತಾರೆ ಅಂದ್ಕೊಂಡು ಬರ್ತಿರ್ಲಿಲ್ಲ. ಸೊ ಪ್ರಸಾದ ತೊಗೊಂಡಿದ್ದೀವಿ. ಏನು ಫ್ರೀಯಾಗಿ ಏನು ಕೊಡಲಿಲ್ಲ, 150 ರೂಪೀಸ್ ಕೊಟ್ಟಿದ್ದೀವಿ. ನೋಡಿ ಪ್ರಸಾದಕ್ಕೂ ಕಾಸು ಕೊಡಬೇಕು ಎಲ್ಲ ಕಡೆ ನೋಡಿ. ನೆಕ್ಸ್ಟ್ ನಾವು ಬಂದಿದ್ದು ಕುಕ್ಕೆಗೆ. ಫಸ್ಟ್ ಬಂದಿದ್ದೆ ನಾವು ರೂಮ್ ಹುಡುಕಿದ್ವಿ, ಆಮೇಲೆ ಫೈನಲಿ ಒಂದು ರೂಮ್ ಸಿಕ್ತು. ತುಂಬ ಹೊಟ್ಟೆ ಹಸ್ತಿತ್ತು. ನಾವು ಮಧ್ಯಾಹ್ನ ಸೌತ್ ಅಡ್ಕಲ್ಲಿ ಏನೂ ತಿಂದಿರಲಿಲ್ಲ, ಬೆಳಗ್ಗೆ ಧರ್ಮಸ್ಥಳ ತಿಂದಿದ್ದಷ್ಟೇ. ಅದಕ್ಕೆ ಟೀ ಮತ್ತು ಬಿಸ್ಕೆಟ್ ತಿಂದ್ವಿ. ನಾವು ರೂಮಿಗೆ ಬಂದ್ವಿ. ಬಂದಾಗಿಂದ ಎಲ್ಲೂ ಹೋಗಿಲ್ಲ, ಯಾಕೆಂದರೆ ನಮ್ಮ ರೂಮಿಗೆ ಬಂದಿದ್ದು ಮಳೆ ಅಂತೂ ನಿಲ್ತಾನೇ ಇಲ್ಲ. ಈ ಮಳೆ ನಿಲ್ತಾ ಇದ್ದು ನಾವೆಲ್ಲ ಹೋಗೋದು, ರೂಮಲ್ಲೇ ಸೆಟ್ಲ್ ಆಗೋಗಿದ್ದೀವಿ. ಬೋರ್ ಹೊಡಿತಾಯಿತ್ತು, ಟಿ ವಿ ಇಲ್ಲ, ಏನಿಲ್ಲ. ಮಳೆ ನೋಡೋಣ ಅಂದರೆ ರೂಮ್ ಮುಂದೆ ಅಂತೂ ಎಲ್ಲ ಹಿಂಗಿದೆ ಅಂದರೆ ಹಿಂಗಿದೆ, ಮಳೆ ಮಾತ್ರ ಹಿಂಗಿದೆ. ಜೋರಾಗತ್ತೆ ನಿಲ್ಲತ್ತೆ, ಜೋರಾಗತ್ತೆ ನಿಲ್ಲತ್ತೆ. ಎಲ್ಲೂ ರೌಂಡ್ ಹೊಡಿಯೋಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಇವಾಗ 6:22 ಆಗಿದೆ. ಮಳೆ ಈಗಲೂ ಇನ್ನೂ ಡ್ರಿಸಲ್ ಆಗ್ತಿದೆ. ಬಟ್ ಇಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಫ್ಟರ್ ಸೋ ಮಚ್ ವೇಟಿಂಗ್ ಇವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ವಾಕ್ ಹೋಗ್ತಾ ಇದ್ವಿ. ಆ್ಯಂಡ್ ವೆರಿ ಅನ್ಲಕ್ಕಿಲಿ ಯಾವಾಗ ಹೋದ್ರು ಎಲ್ಲೋದ್ರೂ ನನ್ನ ಚಪ್ಪಲಿ ಕಿತ್ತೋಗುತ್ತೆ. ಇವತ್ತು ಕಿತ್ತೋಯ್ತು. ಸೊ ಫಸ್ಟು ಚಪ್ಪಲಿ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯಲ್ಲೂ ಸುಮಾರು ಅಂಗಡಿಗಳಿದೆ. ಸೊ ಆ ಅಂಗಡಿಗಳೆಲ್ಲ ನೋಡಿಕೊಂಡು ಆಮೇಲೆ ನಾವು ದರ್ಶನಕ್ಕೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಬೇಡ, ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ವಿ, ಫ್ರೆಶಪ್ ಬೇರೆ ಆಗಿರಲಿಲ್ಲ. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶಪ್ ಆಗಿ ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಅಲ್ಲೇ ಅಂಗಡಿನೆಲ್ಲ ಸುತ್ತಾಡಿ, ಜೊತೆಗೆ ನನಗೊಂದು ಜೊತೆ ಚಪ್ಪಲಿ ತೊಗೊಬೇಕಿತ್ತು. ಒಂದು ನಾರ್ಮಲ್ ಸ್ಲಿಪ್ಪರ್ ತೊಗೊಂಡು, ಹಾಗೆ ವ್ಯೂ ಚೆನ್ನಾಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯಗೆ ಮಳೆ ಬಂದಿತ್ತಲ್ವ, ಸೊ ಆ ದೇವಸ್ಥಾನದ ಹಿಂದೆ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಿಂತ್ಕೊಂಡು ತೆಗೆದುಕೊಂಡು ಊಟಕ್ಕೆ ಸಮಯ ಆಗಿತ್ತು. ಹೇಗೂ ದೇವಸ್ಥಾನದಲ್ಲಿ ಊಟ ಪ್ರಸಾದ ಕೊಡ್ತಾಯಿದ್ರು. ನಾವು ಊಟಕ್ಕೆ ಹೋದ್ವಿ. ಅಲ್ಲಿ ಅನ್ನ ರಸ ಕೊಟ್ಟಿದ್ದು, ಜೊತೆಗೆ ಅಕ್ಕಿ ಪಾಯಸ ಕೊಟ್ಟಿದ್ದು. ನಂಗೆ ತುಂಬ ಇಷ್ಟ ಆಯಿತು ಅಕ್ಕಿ ಪಾಯಸ. ತಿಂದು ಬಂದ್ವಿ. ಇವತ್ತು ಕುಕ್ಕೆಲ್ಲಿ ದರ್ಶನ ಮಾಡಲಿಲ್ಲ, ಬೆಳಗ್ಗೆನೇ ಬೇಗ ಎದ್ದು ಫ್ರೆಶಪ್ ಆಗಿ ಆಮೇಲೆ ಮಾಡೋಣ ಅಂತ ಇದ್ವಿ. ಬಟ್ ಊಟ ಮುಗಿಸ್ಕೊಂಬಂದ್ವಿ, ಪ್ರಸಾದ ಮುಗಿಸ್ಕೊಂಡು ಏನಾದರೂ ಶಾಪಿಂಗ್ ಮಾಡೋದಿದೆಯಾ ಅಂತ ನೋಡ್ತಾ ಇದ್ದೀವಿ. ಶಾಪಿಂಗ್ ಮಾಡಿ ಹೋಗಿ ಮಲ್ಕೊಳೋದಷ್ಟೇ. ಬಿಕಾಸ್ ನೆನ್ನೆ ರಾತ್ರಿ ಬಸ್ಸಲ್ಲೂ ಅಷ್ಟು ನಿದ್ದೆನೇ ಇಲ್ಲ ಫಸ್ಟಾಗಿ. ಸೊ ಸ್ವಲ್ಪ ಟ್ರೆಸ್ಟ್ ಮಾಡೋಣ ಅಂತ. ಆ್ಯಂಡ್ ನಾನು ನಿಮಗೆ ಇವಾಗ ರೂಮ್ ಟೂರ್ನ ತೋರಿಸ್ತೀನಿ, ಓಕೆನಾ? ಬನ್ನಿ. ಸುಮಾರು ರೂಮ್ಗಳು ಆಲ್ರೆಡಿ ಬುಕ್ ಆಗೋಗಿತ್ತು. ಫೈನಲಿ ನಮ್ಗೆ ಈ ರೂಮ್ ಸಿಕ್ತು 7 ಜನಕ್ಕೆ.
ಏನಿಲ್ಲ, ಫಸ್ಟ್ ಒಳಗಡೆ ಹೋದರೆ ಒಂದು ದೊಡ್ಡ ಹಾಲ್ ಇತ್ತು ಆ್ಯಂಡ್ ಡಬಲ್ ಕಾಟ್ ಮಂಚ ಕೊಟ್ಟಿದ್ದು. ನಾವು ಎಕ್ಸ್ಟ್ರಾ ಈ ಚಾಪೆ ದಿಂಬೆಲ್ಲ ಕೇಳಿದ್ವಿ ಆ್ಯಂಡ್ ಈ ರೂಮ್ಗೆ 1500 ಕೇಳಿದ್ರು. ನಾವು ಬಾರ್ಗೇನ್ ಮಾಡಿ ಫೈನಲಿ ₹100 ಅಷ್ಟೇ ಕಮ್ಮಿ ಆಗಿತ್ತು, 1400 ಕೊಟ್ವಿ. ಸೊ ಒಂದು ಹಾಲ್ ಇದೆ ಆ್ಯಂಡ್ ನಾರ್ಮಲ್ ಒಂದು ಸ್ನಾನ ಮಾಡೋಕ್ಕೆ ಬಾತ್ರೂಮ್ ಇದೆ ಆ್ಯಂಡ್ ಒಂದು ರೆಸ್ಟ್ ರೂಮ್ ಇದೆ ಅಟ್ಯಾಚ್ಡ್. ಎಷ್ಟು ಜೋರಾಗಿ ಬರ್ತಿದೆ ನೋಡಿ. ನಾನು ಅದೇ ಅಂದೆ, ಈ ಮಳೆ ನಿಂತರೆ ಸಾಕು, ಸ್ನಾನನೇ ಮಾಡಿ ಮುಗಿಸ್ಬೋದು ಅಂತ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಕುಕ್ಕೆ ದೇವಸ್ಥಾನಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಆ್ಯಂಡ್ ಮಳೆ ಇನ್ನೂ ನಿಂತಿಲ್ಲ. ಏನು ನನ್ನ ಚಿಕ್ಕಪ್ಪ ದೊಡ್ಡದು ಟಾರ್ಪಲ್ ಥರ ಏನೋ ತಂದಿದ್ದಾರೆ. ಸೊ ಅದನ್ನು ತಲೆ ಮೇಲೆ ಇಟ್ಕೊಂಡು ಹೋಗೋಣ ಅಂತ ಇದ್ದೀವಿ. ಹಿಂಗೆ ಟಾರ್ಪಲ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಛತ್ರಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ತೊಗೊಂಡು ಹೋಗಿಲ್ಲ. ನನ್ನ ಚಿಕ್ಕಪ್ಪ ಏನಕ್ಕೋ ಎಮರ್ಜೆನ್ಸಿಗೆ ದೊಡ್ಡ ಗೋಣಿಚೀಲ ತಂದಿದ್ರು. ಇದೇ ನಮಗೆ ಅಂಬ್ರೆಲಾ ಥರ ಆಯಿತು ಆ್ಯಂಡ್ ಹೋಗೋ ಬರೋರೆಲ್ಲ ನಮ್ಮನ್ನೇ ನೋಡಿ ನಗ್ತಿದ್ರು. ಬಟ್ ದಿಸ್ ವಾಸ್ ಸೇವಿಯರ್. ಇದೇನು ಮಂಜಲ್ಲ ಅನ್ಸುತ್ತೆ, ಹೊಗೆ ಅನ್ಸುತ್ತೆ, ಏನು ಅನ್ನೋದೇ ಗೊತ್ತಿಲ್ಲ. ನೋಡಿ ಕ್ಲೈಮೇಟ್ ಹೇಗಿದೆ. ಬೆಳಗ್ಗೆ 8:45 9 ಗಂಟೆ ಅನಿಸುತ್ತೆ, ಆ ಟೈಮಲ್ಲೇ ಕ್ಲೈಮೇಟ್ ಹೀಗಿತ್ತು. ಎನಿವೇಸ್ ದರ್ಶನ ಮಾಡಿಕೊಂಡು ಪ್ರಸಾದ ಕೊಟ್ಟಿದ್ರು, ಹೆಸರು ಕಾಳು ಹುಸ್ಲಿ ಥರ, ಅವಲಕ್ಕಿ ಮತ್ತು ಕಷಾಯ. ಇವಾಗ ದರ್ಶನ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀವಿ. ರೂಮ್ ಎಲ್ಲ ಚೆಕ್ಔಟ್ ಮಾಡಿ ಮನೆ ಕಡೆಗೆ ಹೋಗೋದು. ಆದರೆ ಮಳೆ ಅಂತೂ ಬಿಟ್ಟಿಲ್ಲ. ಇವಾಗ ಹೋಗ್ಬಿಟ್ಟು ಬಸ್ಸಲ್ಲಿ ಸೀಟ್ ಸಿಗತ್ತಾ ನೋಡಬೇಕು. ಹರಸಾಹಸ ಮಾಡಿ ಬಸ್ ಹತ್ತಿದ್ದೀವಿ. ಹೆವಿ ರಶ್ ಇತ್ತು ಬಸ್ಸು. ಹರಸಾಹಸ ಮಾಡಿ ಹೆಂಗೋ ಸೀಟೆಲ್ಲ ಇಟ್ಕೊಂಡು ಬಸ್ ಹತ್ತಿದ್ದೀವಿ. ಲಿಟ್ರಲಿ ಈ ಕಡೆ ರಶ್ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಬಸ್ ಹತ್ತುವಾಗ ಫಸ್ಟು 4 ಜನ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಅದಾದಮೇಲೆ ಸೀಟ್ ಸಿಕ್ತು. ಮಧ್ಯಕ್ಕೆ ಊಟಕ್ಕೆ ಅಂತ ನಿಲ್ಲಿಸಿದ್ರು. ವಿಪರೀತ ಗಾಳಿ, ಎಷ್ಟು ಗಾಳಿ ಅಂದರೆ ಬಿರುಗಾಳಿ ಥರ ಬೀಸ್ತಾ ಇತ್ತು ಆ ಮಳೆಗೆ. ಎನಿವೇಸ್ ಆದರೂ ಕೊಟ್ಟಿದ್ದು 10 ನಿಮಿಷದಲ್ಲಿ ಗಬಗಬಾ ಅಂತ ಊಟ ಮಾಡಿ ಆಮೇಲೆ ಮತ್ತೆ ಸ್ನ್ಯಾಕ್ಸಿಗೆ ನಿಲ್ಲಿಸಿದಾಗ ಸ್ನ್ಯಾಕ್ಸ್ ತಿನ್ಕೊಂಡು ಮನೆ ಕಡೆಗೆ ಬಂದ್ವಿ. ಆ್ಯಂಡ್ ನಾನು ಊಟ ಮಾಡೋ ವೀಡಿಯೋನ ತೆಗಿಲ್ಲ, ಬಿಕಾಸ್ ಕೊಟ್ಟಿದ್ದೆ 10 ನಿಮಿಷ. ನಂಗೆ ಫೋಟೋ ವೀಡಿಯೋ ತೆಗಿಬೇಕು ಅನ್ನೋದೇ ಮರ್ತೋಗಿತ್ತು ಅಲ್ಲಿ. ಫೈನಲಿ 10 ಗಂಟೆಗೆ ಮನೆಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಅದೇನು ಸಂಡೇ ಅಂತ ರಶು ಅಥವಾ ಯಾವಾಗಲೂ ಆ ರೂಟ್ ರಶ್ ಇರುತ್ತೋ, ಹೆವಿ ರಶ್ ಇತ್ತು. ಹೆಂಗೋ ಸೀಟ್ ಸಿಕ್ಕಿದೆ ಖುಷಿ, ಬಟ್ ಆ ಸೀಟ್ ಸಿಗೋದಕ್ಕೂ ಒಂದಷ್ಟು ಜನ ಜಗಳ ಆಡೋದು. ಒಂಚೂರು ಎದ್ದು ನಿಂತ್ಕೊಂಡ್ರೆ ಕೂತ್ಕೊಳಕ್ಕೆ ಬರೋರು ಸಿಕ್ಕಾಪಟ್ಟೆ ಜಗಳ ಆಡಿದ್ರು. ಬಟ್ ಎನಿವೇಸ್ ಫೈನಲಿ ಸೇಫಾಗಿ ರೀಚ್ ಆದ್ವಿ. ಆ್ಯಂಡ್ ಆ ಬಸ್ ಅಂತೂ ನಾನ್ ಸ್ಟಾಪ್ ಬಸ್ ಅಂದ್ಬಿಟ್ಟು ಎಲ್ಲ ಸ್ಟಾಪಲ್ಲೂ ಸ್ಟಾಪ್ ಮಾಡಿಕೊಂಡು 9 hours ಬಂದಿದ್ದೀವಿ. 12 o'clock ಹತ್ತಿದ್ದು, 12:30ಗೆ ಸ್ಟಾರ್ಟ್ ಮಾಡಿದ್ರು ಅಂದರು. 9:30ಗೆ ಬಂದಿದ್ದೀವಿ ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ 10 ಆಗಿತ್ತು. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಇದಾಗಿತ್ತು ನನ್ನ ಫ್ಯಾಮಿಲಿ ಜೊತೆ ಟೆಂಪಲ್ ವಿಸಿಟ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.